ಪ್ರಭಾಸ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರ್ ರೀ. ಬಾಹುಬಲಿ ಸಿನಿಮಾ ಮಾಡಿದ ಮೇಲೆ ಪ್ರಭಾಸ್ ಅನ್ನುವಂತಹ ವ್ಯಕ್ತಿಯ ಹೆಸರು ಗೊತ್ತಿಲ್ಲದೆ ಇರುವಂತಹ ಜನನೇ ಇಲ್ಲ. ನಾಯಕ ನಟಿಯಾಗಿ ನೀವು ಆಕ್ಟಿಂಗ್ ಮಾಡಬೇಕು ಅಂತ ಯಾವುದಾದ್ರೂ ಹೀರೋಯಿನ್ನ ಕೇಳಿದರೆ ನೋ ಅನ್ನೋದಂತಹ ಹೀರೋಯಿನ್ಗಳೇ ಇಲ್ಲ. ಇಲ್ಲಿ ಒಬ್ಬ ನಟಿ ನಾನು ಯಾವುದೇ ಕಾರಣಕ್ಕೂ ಪ್ರಭಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಮಕ್ಕಳದಂಗೆ ಹೇಳ್ಬಿಟ್ಟಿದ್ದಾರಪ್ಪ. ಪ್ರಭಾಸ್ ಸಿನಿಮಾನ ರಿಜೆಕ್ಟ್ ಮಾಡೋದು ಅಂದರೆ ಹೇಗೆ? ಯಾರ ನಟಿ ಅಷ್ಟಕ್ಕೂ ಯಾಕೆ ಆ ವಿಚಾರವನ್ನು ಹೇಳಿದರು? ಅಂಥದ್ದು ಏನಾಗಿತ್ತು? ಈ ಸಿನಿಮಾದ ಡೈರೆಕ್ಷನನ್ನು ಸಂದೀಪ್ ರೆಡ್ಡಿ ವಂಗ ಮಾಡ್ತಾ ಇದ್ದಾರೆ. ಹೆಸರು ಕೇಳಿದೀವಿ, ಆದರೆ ಯಾರು ಅಂತ ಗೊತ್ತಿಲ್ಲ. ಯಾರು ಈ ಸಂದೀಪ್ ರೆಡ್ಡಿ ವಂಗ ಅಂತಂದರೆ ಅರ್ಜುನ್ ರೆಡ್ಡಿ ಅನ್ನುವಂತಹ ಒಂದು ಸಿನಿಮಾ ಬಂತಲ್ಲ, ವಿಜಯ್ ದೇವರಕೊಂಡ ನಟಿಸಿರುವಂತಹ ಸಿನಿಮಾ. ಈ ಸಿನಿಮಾ ವಿಜಯ್ ದೇವರಕೊಂಡ ಅವರಿಗೆ ಲೈಫ್ ಕೊಟ್ಟಿದ್ದ ಸಿನಿಮಾನೂ ಹೌದು, ಮತ್ತು ಆ ಡೈರೆಕ್ಟರ್ ಆದಂತಹ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಲೈಫ್ ಕೊಟ್ಟಂತಹ ಸಿನಿಮಾ ಕೂಡ ಹೌದು. ಇನ್ನೂ ಗೊತ್ತಾಗ್ಲಿಲ್ವಾ? ಮೊನ್ನೆ ತಾನೇ ರಣಬೀರ್ ಕಪೂರ್ ಅವರ ಎನಿಮಲ್ ಅನ್ನುವಂತಹ ಒಂದು ಸಿನಿಮಾ ಬಂತಲ್ರಿ. ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಕೂಡ ಸಂದೀಪ್ ರೆಡ್ಡಿ ವಂಗ. ನೀವು ಮೆಜಾರಿಟಿ ಅವರು ಮಾಡಿದಂತಹ ಎರಡೂ ಸಿನಿಮಾಗಳಲ್ಲಿಯೂ ನಾಯಕ ನಟಿಗೆ ಬಹಳ ಉನ್ನತವಾದಂತಹ ಪಾತ್ರ ಇರಲ್ಲ. ಯಾರಾದರೂ ಅರ್ಜುನ್ ರೆಡ್ಡಿ ಮತ್ತೆ ಎನಿಮಲ್ ಸಿನಿಮಾ ನೋಡಿದಾಗ ದ ಕೆಮಿಸ್ಟ್ರಿ ಬಿಟ್ವೀನ್ ಹೀರೋ ಅಂಡ್ ಹೀರೋಯಿನ್ ಅನ್ನೋದು ಗೊತ್ತಾಗುತ್ತೆ. ಕಿಕ್ಔಟ್ ಆಗಿದ್ದಾರೆ ಅಂತಂದ್ರೆ ಅವರೇ ತಮ್ಮ ಕಾಲನ್ನು ಹೊರಗಡೆ ಇಟ್ಟು ಸಿನಿಮಾ ಸೆಟ್ಟಿಂದ ಹೋಗಿದ್ದಾರೆ. ನಮಸ್ಕಾರ, ಸಮಗ್ರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪ್ರಭಾಸ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಪ್ರಭಾಸ್ ಪ್ಯಾನ್ ಇಂಡಿಯಾ ಸ್ಟಾರ್ ರೀ. ಬಾಹುಬಲಿ ಸಿನಿಮಾ ಮಾಡಿದ ಮೇಲೆ ಪ್ರಭಾಸ್ ಅನ್ನುವಂತಹ ವ್ಯಕ್ತಿಯ ಹೆಸರು ಗೊತ್ತಿಲ್ಲದೆ ಇರುವಂತಹ ಜನನೇ ಇಲ್ಲ. ನಾಟ್ ಓನ್ಲಿ ಇನ್ ಇಂಡಿಯಾ, ಔಟ್ ಆಫ್ ಇಂಡಿಯಾ ಕೂಡ ಪ್ರಭಾಸನ್ನು ಗುರುತು ಹಿಡಿಯುವಂತಹ ಜನನೇ ಇಲ್ಲ. ಬಿಕಾಸ್ ಬಾಹುಬಲಿ ಅಷ್ಟು ದೊಡ್ಡ ಪ್ರಮಾಣದ ಹೆಸರನ್ನು ಮಾಡಿದ ನಂತರ ಎಲ್ಲರೂ ಕೂಡ ಪ್ರಭಾಸನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದರು. ಮೊದಲು ಪ್ರಭಾಸ್ ಬಾವಿಯ ಕಪ್ಪೆ ಅಂತಿದ್ರು, ಅಂದರೆ ಕೇವಲ ತೆಲುಗು ಸಿನಿಮಾಕ್ಕೆ ಮಾತ್ರ ಸೀಮಿತವಾದಂತಹ ನಟ ಆಗಿದ್ದರು ಪ್ರಭಾಸ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಪ್ರಭಾಸ್ ಅವರ ಮಿರ್ಚಿ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ. ಅಂಟಿಲ್ ಆ ಸಿನಿಮಾ ಮಾಡೋ ತನಕ ಪ್ರಭಾಸ್ ಕೇವಲ ತೆಲುಗು ಇಂಡಸ್ಟ್ರಿಯ ಹೀರೋ ಅಂತ ಮಾತ್ರ ಗುರುತಿಸಿಕೊಳ್ತಾ ಇದ್ರು. ಇನ್ನು ತೆಲುಗು ಇಂಡಸ್ಟ್ರಿಯನ್ನು ಹೊರತುಪಡಿಸಿದರೆ ಪಕ್ಕದಲ್ಲಿರುವಂತಹ ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿನ ಗುರುತು ಅನ್ನೋದಿತ್ತು. ಮೋಸ್ಟ್ ಪ್ರಾಬಬಲಿ ನಾರ್ತ್ ಇಂಡಿಯಾದವರಿಗೆ ಹೂ ಇಸ್ ಪ್ರಭಾಸ್ ಅನ್ನುವಂತಹ ವಿಚಾರನೇ ಗೊತ್ತಿರಲಿಲ್ಲ. ಯಾವಾಗ ಪ್ರಭಾಸ್ ಬಾಹುಬಲಿ 1 ಮತ್ತು ಬಾಹುಬಲಿ 2 ಸಿನಿಮಾಗಳನ್ನು ಮಾಡ್ತಾರೆ, ಆಗ ಪ್ರಭಾಸ್ ಬಿಕಮ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಈಗ ಯೂನಿವರ್ಸಲ್ ಸ್ಟಾರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಪ್ರಭಾಸ್ ಜೊತೆ ನಾಯಕ ನಟಿಯಾಗಿ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾವುದಾದ್ರೂ ಹೀರೋಯಿನ್ನ ಕೇಳಿದರೆ ನೋ ಅನ್ನೋದಂತಹ ಹೀರೋಯಿನ್ಗಳೇ ಇಲ್ಲ. ಎಲ್ಲರೂ ನಾನು ಮುಂದು ತಾನು ಮುಂದು ಅಂತ ಬಂದು ಪ್ರಭಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಾರೆ, ಬಣ್ಣವನ್ನು ಹಚ್ತಾರೆ. ಆದರೆ ಇಲ್ಲಿ ಒಬ್ಬ ನಟಿ ನಾನು ಯಾವುದೇ ಕಾರಣಕ್ಕೂ ಪ್ರಭಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಮಕ್ಕಳದಂಗೆ ಹೇಳ್ಬಿಟ್ಟಿದ್ದಾರಪ್ಪ. ಅದೇನು ವಿಪರ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ. ಪ್ರಭಾಸ್ ಸಿನಿಮಾನ ರಿಜೆಕ್ಟ್ ಮಾಡೋದು ಅಂದರೆ ಹೇಗೆ? ಯಾಕಂತಂದರೆ ಶ್ರದ್ಧಾ ಕಪೂರ್ ಆಗಿರ್ಬೋದು, ಕೃತಿ ಸೆನನ್ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಬಾಲಿವುಡ್ ಹೀರೋಯಿನ್ಗಳೇ, ಅಂದರೆ ಬಾಲಿವುಡ್ ಸ್ಟಾರ್ ಜೊತೆ ಶಾರುಖ್ ಖಾನ್, ಋತಿಕ್ ರೋಷನ್, ಸಲ್ಮಾನ್ ಖಾನ್ ಅವರ ಜೊತೆ ನಟಿಸಿರುವಂತಹ ಹೀರೋಯಿನ್ಗಳೇ ಪ್ರಭಾಸ್ ಜೊತೆ ನಿಂತು ಬಣ್ಣವನ್ನು ಹಚ್ಚಿ ಸಿನಿಮಾವನ್ನು ಮಾಡ್ತಾರೆ ಅಂತಂದ ಮೇಲೆ ಈಗ ಒಬ್ಬ ನಟಿ ನಾನು ಯಾವುದೇ ಕಾರಣಕ್ಕೂ ಪ್ರಭಾಸ್ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾರ ನಟಿ ಅಷ್ಟಕ್ಕೂ ಯಾಕೆ ಆ ವಿಚಾರವನ್ನು ಹೇಳಿದರು? ಅಂಥದ್ದು ಏನಾಗಿತ್ತು ಅಂತ ನೋಡೋದಾದರೆ, ಪ್ರಭಾಸ್ ಈಗ ನಾನು ಆಗಲೇ ಹೇಳಿದಾಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಸಲಾರ್ ಅನ್ನುವಂಥ ಸಿನಿಮಾ ಮಾಡಿದ್ದಾರೆ. ಅಪ್ಕಮಿಂಗ್ ಯಾವುದು ರಾಜಾ ದರ್ಬಾರ ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ. ಸೊ ಗಾಡ್ ಐ ಆಮ್ ಸಾರಿ, ಗೊತ್ತಿಲ್ಲ ಅದು ಯಾವುದಂತ. ಓಕೆ, ಪ್ರಭಾಸ್ ಈಸ್ ಬ್ಯುಸಿ ವಿತ್ ಹಿಸ್ ಶೆಡ್ಯೂಲ್. ಬಟ್ ನೆಕ್ಸ್ಟ್ ವೆರಿ ಸೆನ್ಸೇಷನ್ ಸಿನಿಮಾ ಪ್ರಭಾಸ್ ಅವ್ರದ್ದು ಅಂತಂದರೆ ಸ್ಪಿರಿಟ್ ಅನ್ನುವಂತಹ ಒಂದು ಸಿನಿಮಾ. ಹೌದು, ಸ್ಪಿರಿಟ್ ಅನ್ನುವಂತಹ ಒಂದು ಅದ್ಭುತವಾದಂತಹ ಸಿನಿಮಾವನ್ನು, ಪ್ಯಾನ್ ಇಂಡಿಯಾ ಸಿನಿಮಾವನ್ನು, ವೆರಿ ಬಿಗ್ ಬಜೆಟ್ ಸಿನಿಮಾವನ್ನು ಪ್ರಭಾಸ್ ಮಾಡ್ತಿದ್ದಾರೆ. ಈ ಸಿನಿಮಾದ ಡೈರೆಕ್ಷನನ್ನು ಸಂದೀಪ್ ರೆಡ್ಡಿ ವಂಗ ಮಾಡ್ತಾ ಇದ್ದಾರೆ. ಹೆಸರು ಕೇಳಿದೀವಿ, ಆದರೆ ಯಾರು ಅಂತ ಗೊತ್ತಿಲ್ಲ. ಹೇಳ್ತೀನಿ ಯಾರು ಈ ಸಂದೀಪ್ ರೆಡ್ಡಿ ವಂಗ ಅಂತಂದರೆ ಅರ್ಜುನ್ ರೆಡ್ಡಿ ಅನ್ನುವಂತಹ ಒಂದು ಸಿನಿಮಾ ಬಂತಲ್ಲ, ವಿಜಯ್ ದೇವರಕೊಂಡ ನಟಿಸಿರುವಂತಹ ಸಿನಿಮಾ. ಈ ಸಿನಿಮಾ ವಿಜಯ್ ದೇವರಕೊಂಡ ಅವರಿಗೆ ಲೈಫ್ ಕೊಟ್ಟಿದ್ದ ಸಿನಿಮಾನೂ ಹೌದು, ಮತ್ತು ಆ ಡೈರೆಕ್ಟರ್ ಆದಂತಹ ಸಂದೀಪ್ ರೆಡ್ಡಿ ವಂಗ ಅವರಿಗೆ ಲೈಫ್ ಕೊಟ್ಟಂತಹ ಸಿನಿಮಾ ಕೂಡ ಹೌದು. ಸಂದೀಪ್ ರೆಡ್ಡಿ ವಂಗ ಅಂತ ಏನಿದಾರಲ್ಲ, ಅಂದರೆ ಅದೇ ಅರ್ಜುನ್ ರೆಡ್ಡಿ ಸಿನಿಮಾದ ಡೈರೆಕ್ಷನ್. ಇನ್ನೂ ಗೊತ್ತಾಗ್ಲಿಲ್ವಾ? ಮೊನ್ನೆ ತಾನೇ ರಣಬೀರ್ ಕಪೂರ್ ಅವರ ಎನಿಮಲ್ ಅನ್ನುವಂತಹ ಒಂದು ಸಿನಿಮಾ ಬಂತಲ್ರಿ. ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಕೂಡ ಸಂದೀಪ್ ರೆಡ್ಡಿ ವಂಗ. ಈ ಸಂದೀಪ್ ರೆಡ್ಡಿ ವಂಗ ಅವರು ಈ ಸ್ಪಿರಿಟ್ ಅನ್ನುವಂತಹ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಅಂದರೆ ಸಂದೀಪ್ ರೆಡ್ಡಿ ವಂಗ ಅಪ್ಕಮಿಂಗ್ ಡೇಸಲ್ಲಿ ಪ್ರಭಾಸ್ಗೆ ಆ್ಯಕ್ಷನ್ ಕಟ್ಟನ್ನು ಹೇಳ್ತಾ ಇದ್ದಾರೆ. ಒಂದು ಕಷ್ಟಕ್ಕೆ ಗುರಿಯಾದಂತಹ ಪೊಲೀಸ್ ಯಾವ ರೀತಿ ತನ್ನ ಜೀವನವನ್ನು ಸಾಗಿಸ್ತಾನೆ, ಯಾವ ರೀತಿ ತನಗೆ ಕಷ್ಟ ಕೊಟ್ಟಂತಹ ವ್ಯಕ್ತಿಗಳ ಮೇಲೆ ಸೇಡನ್ನು ತೀರಿಸ್ಕೊಳ್ತಾನೆ ಅನ್ನುವಂಥದ್ದೇ ಸ್ಟೋರಿ. ಈ ಒಂದು ಸಿನಿಮಾಕ್ಕೆ ನಾಯಕ ನಟಿಯಾಗಿ ಮೃಣಾಲ್ ಠಾಕೂರ್ ಅವರನ್ನು ನೇಮಕ ಮಾಡಲಾಗಿತ್ತು. ಮೃಣಾಲ್ ಠಾಕೂರ್ ಅವರು ಕೂಡ ಎಲ್ಲೋ ಒಂದು ಕಡೆ ಒಪ್ಕೊಂಡಿದ್ರು ಕಥೆಯನ್ನು ಕೇಳಿ. ಕತೆ ಹೇಳಿದ್ದು ಯಾರು ಅಂತಂದರೆ ಡೈರೆಕ್ಟರ್ ಅಲ್ಲ,
ಕತೆಗಾರ ಕಥೆಯನ್ನು ಹೇಳಿದ್ದು. ಆ ಕಥೆಯನ್ನು ಕೇಳಿ ಒಪ್ಕೊಂಡಿದ್ರು. ಇನ್ನೇನು ಪ್ರಭಾಸ್ ಜೊತೆ ನಟನೆ ಮಾಡಬೇಕು, ಇನ್ನೇನು ಸಿನಿಮಾ ಸೆಟ್ಟೇರಬೇಕು ಅನ್ನೋಷ್ಟರಲ್ಲಿ ಮೃಣಾಲ್ ಠಾಕೂರ್ ಈ ಸಿನಿಮಾನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಪ್ರಭಾಸ್ಗೋಸ್ಕರ ರಿಜೆಕ್ಟ್ ಮಾಡಿಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರಭಾಸ್ ಅಂದರೆ ಯಾರೇ ಬೇಡ ಅಂತಾರೆ, ಎವ್ರಿ ಒನ್ ಈಸ್ ರೆಡಿ ಟು ಆ್ಯಕ್ಟ್ ವಿತ್ ಪ್ರಭಾಸ್. ಆದರೆ ಅವರು ಬೇಡ ಅಂದಿದ್ದು ಯಾವ ಕಾರಣಕ್ಕೆ ಅಂತಂದರೆ ಡೈರೆಕ್ಟರ್ನ ನೆಪ ಮಾಡಿಕೊಂಡು ನಾನು ಈ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸಂದೀಪ್ ರೆಡ್ಡಿ ವಂಗ ಅವರು ಆ್ಯಕ್ಷನ್ ಕಟ್ಟನ್ನು ಹೇಳ್ತಾರೆ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಅವರ ಡೈರೆಕ್ಷನ್ ಅಂಡರಲ್ಲಿ ಕೆಲಸ ಮಾಡಲ್ಲ, ನಾನು ಆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಾರೆ. ರೀಸನ್ ಏನು ಗೊತ್ತಾ? ಸಂದೀಪ್ ರೆಡ್ಡಿ ವಂಗ ಅವರು ಒಂದು ವಿಭಿನ್ನ ರೀತಿಯ ಸ್ಕ್ರೀನ್ ಪ್ಲೇಯನ್ನು ಮಾಡಿರ್ತಾರೆ, ವಿಭಿನ್ನ ರೀತಿಯ ಒಂದು ಸ್ಕ್ರಿಪ್ಟನ್ನು ಮಾಡ್ಕೊಂಡಿರ್ತಾರೆ. ನೀವು ಮೆಜಾರಿಟಿ ಅವರು ಮಾಡಿದಂತಹ ಎರಡೂ ಸಿನಿಮಾಗಳಲ್ಲಿಯೂ ನಾಯಕ ನಟಿಗೆ ಬಹಳ ಉನ್ನತವಾದಂತಹ ಪಾತ್ರ ಇರಲ್ಲ. ಅವ್ರ ಸಿನಿಮಾದಲ್ಲಿ ನಾಯಕ ನಟಿ ಯಾವಾಗಲೂ ಹೀರೋ ಅಂಡರಲ್ಲೇ ಇರ್ತಾಳೆ, ಹೀರೋಯಿಂದ ಹಿಂಸೆಯನ್ನು ಪಡ್ತಾ ಇರ್ತಾಳೆ. ಅದೇನೋ ಒಂಥರ ವಿಭಿನ್ನವಾದಂತಹ ಒಂದು ಪ್ಯಾಟರ್ನ್ ಆಫ್ ಲವ್ವನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅಂದರೆ ಕ್ರುಯಾಲಿಟಿಯಲ್ಲಿ ಲವ್ ತೋರಿಸುವಂತಹ ಲವ್ವನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಕೆಲಸವನ್ನು ಸಂದೀಪ್ ರೆಡ್ಡಿ ವಂಗ ಮಾಡ್ತಾರೆ. ಯಾರಾದರೂ ಅರ್ಜುನ್ ರೆಡ್ಡಿ ಮತ್ತು ಎನಿಮಲ್ ಸಿನಿಮಾ ನೋಡಿದಾಗ ದ ಕೆಮಿಸ್ಟ್ರಿ ಬಿಟ್ವೀನ್ ಹೀರೋ ಆ್ಯಂಡ್ ಹೀರೋಯಿನ್ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಥರದ ಲವ್, ಆ ಥರದ ಪ್ಯಾಟರ್ನ್ ಆಫ್ ಲವ್, ಆ ಥರದ ರೊಮ್ಯಾನ್ಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇರುತ್ತೆ ಆ ಮನುಷ್ಯನ ಸಿನಿಮಾದಲ್ಲಿ. ಅದರಿಂದ ನಾನು ಆ ಥರದ ವೈಲೆನ್ಸ್ಗಳನ್ನು ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ನಾನು ಸೀತಾರಾಮಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಾಫ್ಟ್ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಆದ್ದರಿಂದ ನಾನು ಸಂದೀಪ್ ರೆಡ್ಡಿ ವಂಗ ಡೈರೆಕ್ಷನಲ್ಲಿ ನಂಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮಕ್ಕುಗ್ದಂಗೆ ಹೇಳಿದ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಸಂದೀಪ್ ರೆಡ್ಡಿ ವಂಗ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಕೊಂಡು ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಹೆಚ್ಚಿನ ಟ್ಯಾಲೆಂಟ್ ಇರುವಂತಹ ನಟಿಯರನ್ನು ಕ್ಯಾಸ್ಟಿಂಗಲ್ಲಿ ತೆಗೆದುಕೊಂಡು ಪ್ರಭಾಸ್ ಜೊತೆ ಆ್ಯಕ್ಟಿಂಗ್ ಮಾಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಟ್ ಅಪ್ಕಮಿಂಗ್ ಡೇಸ್ ಸ್ಪಿರಿಟ್ ಅನ್ನುವಂತಹ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಸಂದೀಪ್ ರೆಡ್ಡಿ ವಂಗ ಅವರೇ ಹೇಳಿದ್ದಾರೆ, ಪ್ರಭಾಸ್ ಆಗಲೇ ಡೇಟ್ ಕೊಟ್ಟಿದ್ದಾರೆ, ಅಪ್ಕಮಿಂಗ್ ಡೇಸಲ್ಲಿ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಅದಾದ ಮೇಲೆ ನಾನು ಎನಿಮಲ್ ಸಿನಿಮಾದ ಸೀಕ್ವಲ್ ಆಗೋದಂತಹ ಎನಿಮಲ್ ಪಾರ್ಕನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಸದ್ಯದ ಮಟ್ಟಿಗೆ ಸ್ಪಿರಿಟ್ ಸಿನಿಮಾದಿಂದ ಮೃಣಾಲ್ ಠಾಕೂರ್ ಅವರು ಕಿಕ್ಔಟ್ ಆಗಿದ್ದಾರೆ ಅಂತಂದರೆ ಅವರೇ ತಮ್ಮ ಕಾಲನ್ನು ಹೊರಗಡೆ ಇಟ್ಟು ಸಿನಿಮಾ ಸೆಟ್ಟಿಂದ ಹೋಗಿದ್ದಾರೆ. ಇನ್ಸ್ಟೆಡ್ ಆಫ್ ಮೃಣಾಲ್ ಠಾಕೂರ್ ಆ ಸ್ಥಾನಕ್ಕೆ ಯಾರು ಬರ್ತಾರೆ, ಪ್ರಭಾಸ್ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಸಮಗ್ರ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನೋಡಿ. ನಮಸ್ಕಾರ.